ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಕೀ ಉತ್ತರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 61ನೇ ಪ್ರಶ್ನೆ, ಸೂರ್ಯಕಾಂತಿ ಸಸ್ಯಗಳಲ್ಲಿ ಗಮನಿಸಲಾದ ವಿಶೇಷ ಚಲನೆ ಯಾವುದು ಅಂದರೆ ಸೂರ್ಯನ ಕಡೆಗೆ ಮುಖ ಮಾಡುವುದು. ಇನ್ನು ನೆಕ್ಸ್ಟು ಇಂಧನಗಳು ಎಂದರೆ ಉರಿದಾಗ ಯಾವೆರಡು ಅಂಶಗಳನ್ನು ಬಿಡುಗಡೆ ಮಾಡುತ್ತವೆ ಅಂದರೆ ಉಷ್ಣ ಮತ್ತು ಶಕ್ತಿ. ಇನ್ನು ನೆಕ್ಸ್ಟ್ ರೈತನೊಬ್ಬನ ಜೈವಿಕ ಅನಿಲದ ಬಗ್ಗೆ ಕ್ವಶನ್ ಇದೆ. ಇದರ ಆನ್ಸರ್ ಏನಾಗುತ್ತೆ, ಗಾಳಿ ಇಲ್ಲದ ತ್ಯಾಜ್ಯವನ್ನು ಕೊಳೆಸುವ ಮೂಲಕ ಆರೋಗ್ಯ ಪರಿಸರ ಕಾಪಾಡುವುದು ಆಗುತ್ತದೆ. ಇನ್ನು ನೆಕ್ಸ್ಟು 64ನೇ ಪ್ರಶ್ನೆ ನೋಡೋಣ. ನೀರಿರುವ ತೊಟ್ಟಿಯೊಳಗೆ ತಲೆ ಕೆಳಗಾಗಿ ಮಾಡಿದ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆಯಾಗಿರುವುದಿಲ್ಲ ಅಂತ ಐತಿ. ಇಲ್ಲಿ ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ಮನೆಗಳ ಚಾವಣಿಗಳು ಹಾರಿ ಹೋಗೋದ್ರ ಬಗ್ಗೆ ಕ್ವಶನ್ ಇದೆ. ಇದು ಚಲಿಸುವ ಗಾಳಿಯು ಹೊಂದಿರುವ ಶಕ್ತಿ. ಇನ್ನು ನೀರನ್ನು ಬೇರೆ ಬೇರೆ ಪಾತ್ರೆಗಳು ಹಾಕಿದಾಗ ಅದು ತಾನಿರುವ ಆಕಾರವನ್ನು ಪಡೆಯುತ್ತದೆ. ಇದು 66ನೇ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 67ನೇ ಪ್ರಶ್ನೆ ನೋಡ್ಬೋದು ತಾವಿದೆ. ಈ ಕೆಳಗಿನ ಯಾವ ಸಸ್ಯಗಳನ್ನು ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನ ಬೆಳೆಯಲು ಬಳಸಲಾಗುತ್ತದೆ ಅಂತ ಹೇಳಿದರೆ ಇಲ್ಲಿ ಜತ್ರಕ ಮತ್ತು ಹೊಂಗೆ ಅಂತ ಆಗುತ್ತದೆ. ಇನ್ನು ನೆಕ್ಸ್ಟು ರವಿ ಒಬ್ಬ ಓಟಗಾರನಾಗಿದ್ದು ನಾಳೆ ಪಂದ್ಯಕ್ಕಾಗಿ ಅಂತ ಕೇಳಿದರೆ ಅದರಲ್ಲಿ ರಾಗಿ ಮತ್ತು ಗೋಧಿ ಇದು ಸಂಬಂಧಪಟ್ಟಂಥ ಆನ್ಸರ್ ಆಗುತ್ತದೆ. ಇನ್ನು ರಾಕೇಶ್ ತನ್ನ ಅಜ್ಜಿ ಆಹಾರದ ಪ್ಯಾಕೆಟ್ ಬಗ್ಗೆ ಕ್ವಶನ್ ಇದೆ ನೋಡ್ಬೋದು. ಇಲ್ಲಿ ಅವಧಿ ಮುಗಿಯುವಂಥ ದಿನಾಂಕ ಆಗಿದೆ. ಇನ್ನು ನೆಕ್ಸ್ಟು ರಾಧಾ ಮೀನು ಮತ್ತು ಮಾಂಸವನ್ನು ವಾರಕ್ಕೆ ಸಂರಕ್ಷಿಸಲು ಬಯಸುತ್ತಾಳೆ ಅಂತ ಹೇಳಿದಾರಲ್ಲ, ಇದರ ಆನ್ಸರ್ ಯಾವುದಂದರೆ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು. ನೀವು ಕೊಠಡಿ ಒಂದು ಮೂಲೆಯಲ್ಲಿ ಸುಗಂಧ ದ್ರವ್ಯದ ಬಾಟ್ಲಿಯನ್ನು ತೆರೆಯುತ್ತೀರಿ ಅಂತ ಹೇಳಿದಾರಲ್ಲ, ಇದರಲ್ಲಿ ಅದೃಶ್ಯ ಸುಗಂಧ ಕಣಗಳು ಗಾಳಿ ಮೂಲಕ ಚಲಿಸಿದವು ಅಂತ ಆಗುತ್ತದೆ. ಇನ್ನು ನೆಕ್ಸ್ಟ್ ನೀವು ನೀರಿನಲ್ಲಿ ಒಂದು ನಾಣ್ಯ ಮತ್ತು ಒಂದು ಒಣಗಿದೆ ಅಲ್ಲಿ ಹಾಕುತ್ತೀರಿ ಅಂತ ಹೇಳಿದಾರಲ್ಲ, ಇದ್ರ ಕ್ವಶನ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಲವಣತೆ ಆಗುತ್ತದೆ. ಇನ್ನು 73ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಧಾತುಗಳ ಬಗ್ಗೆ ಕ್ವಶನ್ ಇದೆ ನೋಡಿ. ಇದರ ಆನ್ಸರ್ ಯಾವುದಾಗುತ್ತೆ ಅಂದರೆ ಎ ಆಗುತ್ತೆ. ಘನ ಧಾತು ಯಾವುದು ಅಂದರೆ ಇಲ್ಲಿ ಕಬ್ಬಿಣ, ದ್ರವ ಧಾತು ಪಾದರಸ, ಅನಿಲ ಧಾತು ಇಲ್ಲಿ ಆಮ್ಲಜನಕ. ಸೊ ಎ ಆಪ್ಷನ್. ರಾಯಚೂರಿನಲ್ಲಿರುವ ರೈತನೊಬ್ಬನ ಉಷ್ಣ ವಿದ್ಯುತ್ ವಿದ್ಯುತ್ ಸ್ಥಾವರ ಅಂತಿದೆಯಲ್ಲ, ಇದು ಆನ್ಸರ್ ಯಾವುದು ಅಂದರೆ ಕಲ್ಲಿದ್ದಲು ಆಗುತ್ತದೆ. ಇನ್ನು ನೆಕ್ಸ್ಟು ನೀವು ಅನಿಲ ಮತ್ತು ಧೂಳಿನ ಉದ್ದನೆ ಬಾಲನ್ನು ಹೊಂದಿರೋ ಆಕಾಶಕಾಯವನ್ನು ನೋಡುತ್ತೀರಿ, ಇದು ಧೂಮಕೇತು ಆಗಿದೆ. ನೀವು 76ನೇ ಪ್ರಶ್ನೆ ನೋಡ್ಬೋದು. ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ನೆನಪಿಡಲು ಬಳಸುವುದು ಯಾವುದಂದ್ರೆ ವಿಬ್ಜಾರ್, ಬಿ ಆಪ್ಷನ್. ಇನ್ನು ರಕ್ತದಾನಕ್ಕೆ ಸಂಸ್ಥೆಯಲ್ಲಿ ಉಬ್ಬು ಇದೆ, ನಿಮ್ಮ ವಾಹನದ ವೇಗ ಕಡಿಮೆ ಮಾಡಬೇಕು ಅಂತ. 79ನೇದು ನದಿಗಳು ಹರಿದು ತರುವ ಮಣ್ಣು ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು. ಇನ್ನು ಇದರಲ್ಲಿ ಇವುಗಳು ರಾಸಾಯನಿಕ ಗೊಬ್ಬರ, ಇದು ಸಿರಿಧಾನ್ಯಗಳಿಗೆ ಸಂಬಂಧಿಸಿದ ಹೇಳಿಕೆ ಯಾವುದು ಸರಿ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು ಇವು ಎಲ್ಲವೂ ಕೂಡ ಸರಿ